ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಗುಂಡು ಹಾರಿಸಿ ಪರಾರಿಯಾಗಿದ್ದ ಆರೋಪಿ ಬಂಧನ. ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಯಮಕನಮರಡಿ ಪೊಲೀಸ್ ಸಿಬ್ಬಂದಿ. ಹುಕ್ಕೇರಿ ತಾಲೂಕಾ ಆಸ್ಪತ್ರೆಯಲ್ಲಿ ಕೊರೋನಾ ವ್ಯಾಕ್ಸಿನೇಷನ್ ಅಣಕು ಪ್ರದರ್ಶನ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಕಾರ್ಯಕರ್ತರು. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನಲ್ಲಿ ಶಾಲಾ ಆರಂಭ. ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಾಗೂ ರೇಷನ್ ವಿತರಣಾ ಕಾರ್ಯಕ್ರಮ. ರಾಮದುರ್ಗ ತಾಲೂಕಿನಲ್ಲಿ ಬರುವ ಬಟಕುರ್ಕಿ ಗ್ರಾಮದ ನಾಸಿರ್ ಖಾನ್ ಶಾನಿ ದಿವಾನಿ ಎಂಬುವರ ಮನೆಯ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ ಘಟನೆ ಹೊಸ ವರ್ಷದ ಮಧ್ಯರಾತ್ರಿ ನಡೆದಿದೆ. ರಾಮದುರ್ಗ ತಾಲೂಕಿನಲ್ಲಿ ಬರುವ ಬಟಕುರ್ಕಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ 3ನೇ ವಾರ್ಡಿನಲ್ಲಿ ನಾಸಿರ್ ಖಾನ್ ಶಾನಿ ದಿವಾನಿ ಅವರ ಮನೆ ಇದ್ದು, ಅವರು ತಮ್ಮ ಮನೆಯ ಮುಂದಿನ ಜಾಗದಲ್ಲಿ ತಮ್ಮ ವಾಹನವನ್ನ ನಿಲ್ಲಿಸುತ್ತಿದ್ದರು. ಅವರಿಗೆ ಆಗದೇ ಇರುವಂತಹ ಕಿಡಿಗೇಡಿಗಳು ದಿನಾಂಕ 1/1/2021 ಹೊಸ ವರ್ಷದ ರಾತ್ರಿ 12:30 ಮನೆಯ ಮೇಲೆ ಕಲ್ಲು ತೂರಾಟ ಹಾಗೂ ಮನೆಯ ಮುಂದೆ ಇದ್ದಂತಹ ವಾಹನದ ಹಿಂದಿನ ಭಾಗದ ಗ್ಲಾಸ್ ಒಡೆದು ಅವರ ಮನೆಯ ಮುಂದೆ ಇರುವಂತಹ ಜಾಗದಲ್ಲಿ ಜೆಸಿಬಿಯನ್ನ ನಿಲ್ಲಿಸಿದ್ದರು. ಸರ್, ನಿನ್ನೆ ರಾತ್ರಿ ನಿಮ್ಮ ಗಾಡಿ ಗ್ಲಾಸ್ ಹೊಡೆದಾರ, ನಂತರ ಜೆಸಿಬಿ ಕಲ್ಲು ಅಂತೇಳಿ ನಮ್ಗೆ ಇನ್ಫಾರ್ಮೇಶನ್ ಬಂತು. ಇದು ಯಾತಕ್ಕೋಸ್ಕರ? ಇದೇನ್ರ ರಾಜಕೀಯ ದುರುದ್ದೇಶ ಇರ್ಬೋದು ಅಥವಾ ಕಿಡಿಗೇಡಿಗಳು ಯಾರ ರಾತ್ರಿ ಮಾಡ್ಯಾರತ್ತೆ. ಬೆಳಗ್ಗೆ ನನಗೂ ಸುದ್ದಿ ಬರ್ತೀರಿ. ತಕ್ಷಣ ಬಂದು ಊರೊಳಗೆ ಗ್ಲಾಸ್ ಅದು ಎಲ್ಲ ಕಲ್ಲು ಅದು ಹೊಡೆದ ಗ್ಯಾಸ್ ಹೊಡೆದ ಮನೆಯನ್ನು ಕಲ್ಲು ಹೋಗಿದೆ. ಸರ್, ಇದು ಫಸ್ಟ್ ಟೈಮ್ ಮತ್ತೆ ಈ ಥರ ಆಗಿದೆ? ಹಿಂದೆ 5 ವರ್ಷದಿಂದನೂ ಹಾಗೆ ಪುಣ್ಯ ರೈತರು ಆಗಿತ್ತು. ಈಗೇನು ಈ ಥರ ಆಗಿದೆ. ನೀವು ಪೊಲಿಟಿಷನ್ದಲ್ಲೇ ದಾಖಲೆ ಮಾಡಿದ್ದೀರಾ ಸರ್? ದಾಖಲೆ ಮಾಡಿ ಕಂಪ್ಲೀಟ್ನೂ ಆಗಿತ್ತು ರೀ. ಹಿರಿಯರು ಕೂಡಿ ಅದನ್ನು ಇಕ್ಕಟ್ಟ ರಾಜಿ ಮಾಡಿ ಕೇಸ್ ಮಾಡಿ. ಅಂದರೆ ಇದು ಬೇಕಂತ ನಿಮ್ಮಲ್ಲಿ ಮಾಡ್ತಾ ಬೇಕಂತ ದುರುದ್ದೇಶ ನಾಸಿರ್ ಖಾನ್ ಮೇಲೆ ಏನೋ ಒಂದು ದುರುದ್ದೇಶ ಮಾಡಿದ್ದು ಕಾರಣ. ಈಗ ನಿಮ್ಮ ಗಾಡಿ ಏನು ಮಾಡಿ ಸರ್? ನಿಮ್ಮ ಗಾಡಿ ತೊಗೊಂಬಂದು ಜೆಸಿಬಿ ತೊಗೊಂಬಂದು ಮನೆಯವ್ರಿಗೆ ಯಾರಿಗಾದ್ರೂ ಏನಾದ್ರು ಧಕ್ಕೆ ಆಗಿದೆ ಸರ್ ಕಲ್ಲೋಗದಲ್ಲಿ? ಧಕ್ಕೆ ಅದು ಏನು ಮನೆಯವ್ರಿಗೆ ಯಾರಿಗೆ ಈಗ 5 ವರ್ಷದಿಂದ ತಲೆ ಹೊಡೆದಿದ್ರು. 5 ವರ್ಷದಿಂದ ತಲೆ ಹೊಡೆದು ಇವಾಗ ಮತ್ತೆ ನಿಮಗೆ ಅಟ್ಯಾಕ್ ಮಾಡಿದ್ದಾರೆ. ಅಂದರೆ ನೀವು ಒಳಗಿದ್ದಾಗ ನಿಮ್ಮ ಗಾಡಿಗೆ ಕಲ್ಲು ಏರಿ ಇದನ್ನು ಮಾಡಿದ್ದಾರೆ. ಅದು ಎಷ್ಟು ಗಂಟೆಗೆ ಮಾಡಿದ್ದೀರಾ ಸರ್ ರಾತ್ರಿ? ಅಜಮಾಸ 12:30 ಸುಮಾರು. ಅದಕ್ಕೂ ಕೂಡ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಮಾಡಿದ್ದಾರೆ. ರಾತ್ರಿ 12:30 ನಾಸಿರ್ ಖಾನ್ ಶಾನಿ ದಿವಾನಿ ಅವರ ಮನೆ ಮುಂದೆ ನಿಂತು ಸುಮಾರು 6ರಿಂದ 7 ಜನ ಕಿಡಿಗೇಡಿಗಳು ಅವರ ಮನೆ ಮುಂದೆ ಇದ್ದಂತಹ ವಾಹನಕ್ಕೆ ಕಲ್ಲಿನಿಂದ ಗ್ಲಾಸ್ ಅನ್ನು ಹೊಡೆದಿದ್ದಾರೆ. ನಮ್ಮ ಜೋಡಿ ಇದ್ರು ಆ ಕದ ತೆಗೆದ್ರಿಂದ ಇದು ಪ್ರಾಬ್ಲಮ್ ಆಕತ್ತೆ ಅಂತ ನಾವು ಜೀವದ ಭಯದಿಂದ ಒಳಗೆ ಕದ ಹಾಕೊಂಡಿದ್ದೀವಿ ರೀ. ನಾವು ಬೆಳಗ್ಗೆ ಎದ್ದು ತೆಗೆದು ನೋಡಿದ್ರೆ ನಮ್ದೆಲ್ಲ ಕಲ್ಲು ಗಾಡಿಗಳಿಗೆ JCB ಮತ್ತು ಮನೆಗೆ ಕಲ್ಲೆಲ್ಲ ಒಗೆದಿದ್ದಿತ್ತು. ಆಮೇಲೆ ನಮ್ಮ ಊರು ಪ್ರಮುಖರಿಗೆ ತಿಳಿಸ್ಕೊಂಡು ಅದನ್ನ ಏನೈತಿ ಮುಂದೆ ಇದು ಮಾಡ್ಬೇಕಂತೇಳಿ ನಮ್ಗೆ ಜೀವ ಭಯ ಇರೋದ್ರಿಂದ ನಾವು ಪೊಲಿಟಿಷನ್ಗೆ ಹೋಗಿ FIR ಮಾಡೋಕ್ಕೆ ನಾವು ಬರೆದು ಕೊಟ್ಟು ಬಂದೀವಿ. ಅದು ಮುಂದಿಂದ ಏನಾಗುತ್ತೆ ಕಾನೂನು ಪ್ರಕಾರ ಪೊಲೀಸ್ ಇಲಾಖೆಗೆ ಸಂಪಟ್ಟದ್ದು. ಅಂದರೆ ಇದು ನಿಮ್ಮ ಪ್ರಕಾರ ಬೇಕಂತಾನೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈ ಹಿಂದಿನ ಕೂಡ ನಿಮಗೆ 5 ವರ್ಷದ ಹಿಂದೆ ಮಾಡಿದ್ರು. ಮತ್ತೆ ಇವಾಗ ಹಿರಿಯರು ಕೂಡ ಮಾಡಿದಾಗ ಒಂದು 2-3 ಸಲ ನಿಮ್ಗೆ ತೆಗೆದು ಮತ್ತೆ ಈ ಸಲ ನಿಮಗೆ ಕಲ್ಲು ತುಡಿದು ಆ ನಂತರ ಅಟ್ಯಾಕ್ ಮಾಡೋದು ಈ ಥರ ಮಾಡಿದ್ದಾರೆ. ಹೌದು ಸರ್, ನಮ್ಮ ಜೀವ ಭಯ ಐತಿ. ನಮ್ಮನ್ನ ಹತ್ಯೆ ಮಾಡ್ಬೇಕಂತ ಇವರೆಲ್ಲ ಮಾಡಕತ್ತದ್ದು. ಕಲ್ಲುಗಳು ಎಲ್ಲ ಇಲ್ಲೇ ಬಿದ್ದಿದ್ದವು. ನೀವು ಇಲ್ಲಿ ಸ್ವಲ್ಪ ಚೆಕ್ ಮಾಡ್ಕೋರಿ. ಅವನ್ನ ಗಾಡಿಯಾಗ ಕಲ್ಲು ಬಿದ್ದಾವೆ, ಸೈಡ್ ಬಿದ್ದಾವೆ. ಅವರು ಅಂಜಿ ಓಡುವಂಥ ಮಂದಿ ಇದ್ರೆ ಒಂದು ಕಲ್ಲು ಹೋಗೋದು ಓಡ್ಬೋಳಕ್ಕೆ ಅವಕಾಶ ಇತ್ತು. ಅವ್ರು ನಿಂತ ಕೇಸಿಂದ ಅದನ್ನು ಅಂತ ದಾಂಡ್ಲಿ ಮಾಡ್ಬೇಕಂತೇಳಿ ಕೇಸಿಂದ ದುರುದ್ದೇಶ ಇಟ್ಕೊಂಡು ನಮ್ಮನ್ನ ಹತ್ಯೆ ಮಾಡ್ಬೇಕಂತೇಳಿ ಕೇಸಿಂದ ಅವ್ರು ಇದನ್ನು ಮಾಡಕತ್ತಾರ. ನಾಸಿರ್ ಖಾನ್ ಸಾನಿದ್ದೀನಿ. ಈ ಘಟನೆ ನಡೆದ ನಂತರ ಬೆಳಗ್ಗೆ ರಾಮದುರ್ಗದ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ ಶಾಲಾ SDMC ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಶಿಕ್ಷಕರು ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಾಗೂ ರೇಷನ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಶಾಲಾ ಆರಂಭದ ಆದೇಶದಂತೆ ಸ್ಯಾನಿಟೈಸೇಷನ್ ಮತ್ತು ಮಕ್ಕಳ ಆರೋಗ್ಯ ಪರೀಕ್ಷೆ ಜೊತೆಗೆ ಇಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಮಕ್ಕಳಿಗೆ SDMC ಉಪಾಧ್ಯಕ್ಷರು ಹಾಗೂ ಸದಸ್ಯರು ಶಿಕ್ಷಕರು ಸಮವಸ್ತ್ರ ಮತ್ತು ರೇಷನ್ ವಿತರಿಸಿದ ಕ್ಷಣ ಮಾಂತೇಶ್ ಕರ್ಜಗಿ ಮತ್ತು ಹನುಮಂತ್ ಪೂಜಾರ್ ಶ್ಯಾಮ್ ಮುದೋಳ್ ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ಬಳಗ ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಸೂಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಹಾರ ಧಾನ್ಯಗಳನ್ನ ನೀಡಬೇಕು ಅಂತ ಹೇಳಿ ಸರ್ಕಾರ ಯೋಜನೆಯನ್ನು ಹಾಕೊಂಡಿತ್ತು. ಆ ಪ್ರಕಾರವಾಗಿ ಆಹಾರ ಧಾನ್ಯಗಳು ಕೂಡ ಮೊನ್ನೆ ದಿನ ನಮ್ಮ ಶಾಲೆಗೆ ಬಂದವು. ಅದರ ಜೊತೆಗೆ ಮೊನ್ನೆ ದಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡುವಂತಹ ಸಮವಸ್ತ್ರಗಳು ಕೂಡ ಶಾಲೆಗೆ ಬಂದವು. ಆದ್ದರಿಂದ ಇವತ್ತು ನಮ್ಮ SDMC ಅವರ ಒಂದು ಸಮ್ಮುಖದಲ್ಲಿ
ಈ ಸಮವಸ್ತ್ರ ಮತ್ತು ಆಹಾರ ಧಾನ್ಯಗಳನ್ನ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಾಲೆಯ SDMC ಉಪಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಮಾಂತೇಶ್ ಕರ್ಜಗಿ ಅವರು ವಹಿಸಿಕೊಳ್ಬೇಕಂತ ಕೇಳ್ಕೊಳ್ತೀನಿ. ಸ್ವಾಗತವನ್ನು ಕೂಡ ನಾನು ಕೋರುತ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ SDMC ಸದಸ್ಯರಾದಂತಹ ಮಹಾಂತೇಶ್ ಬಂಡಿಯವರಿಗೂ ಹಾಗೂ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ, ಬೋಧಕೇತರ ಸಿಬ್ಬಂದಿಯವರಿಗೂ ಹಾಗೂ ತಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ನಾನು ಕೋರುತ್ತಾ, ಈಗ ಇಲ್ಲಿ ಏನಂದ್ರೆ ಸಮವಸ್ತ್ರವನ್ನ ಸಾಂಪ್ರದಾಯಿಕವಾಗಿ ಒಂದು 4 ವಿದ್ಯಾರ್ಥಿಗಳಿಗೆ ನೀಡ್ತೀವಿ. ಆ ನಂತರದಲ್ಲಿ ನಾವು ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೊಡ್ತೀವಿ. ಅಲ್ಲಿ ಏನಪ್ಪಾ ಅಂದ್ರೆ ಆಹಾರ ಧಾನ್ಯ ರೇಷನ್ ಅನ್ನು ನಾವು ಏನಪ್ಪಾ ಅಂದ್ರೆ ಅಲ್ಲಿ ನಿಮಗೆ ವಿತರಣೆಯನ್ನ ಮಾಡ್ತೀವಿ. ಈ ಮೊದಲನೇದಾಗಿ ಈಗ ಸಮವಸ್ತ್ರ ವಿತರಣೆ. ಈ ಸಮವಸ್ತ್ರವನ್ನ ಮಾನ್ಯ ಉಪಾಧ್ಯಕ್ಷರಾದಂತಹ ಮಾಂತೇಶ್ ಕರ್ಜಗಿ ಅವರು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ನಿನ್ನೆ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ಅಭಿವೃದ್ಧಿ ನಿಗಮ ಕುರಿತು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿಯವರ ಮೂಲಕ ಶ್ರೀಮತಿ ರಿಯಾನ್ ಬಾನು ಐ ನದಾಫ್ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಘಟಕ ಬಾಗಲಕೋಟೆಯವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ನಿನ್ನೆ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ಅಭಿವೃದ್ಧಿ ನಿಗಮ ಕುರಿತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿಯವರ ಮೂಲಕ ಶ್ರೀಮತಿ ರಿಯಾನ್ ಬಾನು ನದಾಫ್ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಘಟಕ ಬಾಗಲಕೋಟೆ ಇವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು, ಯುವಕರು, ಹಿತಚಿಂತಕರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಯಮಕನ್ ಮರಡಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಗುಂಡು ಹಾರಿಸಿ ಪರಾರಿಯಾಗಿದ್ದ ಆರೋಪಿಗೆ ಹೆಡಮುರಿ ಕಟ್ಟುವಲ್ಲಿ ಯಮಕನ್ ಮರಡಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಯಮಕನಮರಡಿಯಲ್ಲಿ ಡಿಸೆಂಬರ್ 16ರಂದು ಪ್ರಚಾರ ಮಾಡಿ ಗ್ರಾಮದ ಬಸದಿಯ ಕಟ್ಟೆಯ ಮೇಲೆ ಕುಳಿತಿದ್ದ ಬರ್ಮಾ ದುಪ್ಪದಾಳಿ ಎಂಬ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಮುಸುಕುದಾರಿ ಅಪರಿಚಿತ ವ್ಯಕ್ತಿಯೋರ್ವ ಪಿಸ್ತೂಲಿನಿಂದ ಗುಂಡು ಹಾರಿಸಿದ್ದ ಘಟನೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತ್ತು. ಪ್ರಕರಣ ದಾಖಲಿಸಿ ಆರೋಪಿಗೆ ಬಲೆ ಬೀಸಿದ್ದ ಯಮಕನಮರಡಿ ಪೊಲೀಸ್ ಠಾಣೆಯ ಪೊಲೀಸರು ಆರೋಪಿ ಇದೇ ಗ್ರಾಮದ ಗಣಪತಿ ಗಲ್ಲಿಯ ನಿವಾಸಿ ಗಣಪತಿ ಗಲ್ಲಿಯ ವಿನಾಯಕ್ ಸೋಮಶೇಖರ್ ಹೊರಕೇರೆಯನ್ನು ಶುಕ್ರವಾರ ಬಂಧಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಗುಂಡಿನ ದಾಳಿಯ ಅಸಲಿ ರೂಪವನ್ನ ಬಿಚ್ಚಿಟ್ಟಿದ್ದಾನೆ. ಆರೋಪಿ ಭಾಗ್ಯಶ್ರೀ ಎಂಬ ಯುವತಿಯನ್ನ ಪ್ರೀತಿಸುತ್ತಿದ್ದನಂತೆ. ಇನ್ನು ಹುಡುಗಿಯ ದೂರದ ಸಂಬಂಧಿಕನಾಗಿದ್ದ ಬರ್ಮಾ ದುಪ್ಪದಾಳಿ ಬೇರೆ ಕಡೆಗೆ ಎಂಗೇಜ್ಮೆಂಟ್ ಮಾಡಿಕೊಟ್ಟಿದ್ದನು. ಇದರಿಂದ ರೊಚ್ಚಿಗೆದ್ದಿದ್ದ ಆರೋಪಿ ವಿನಾಯಕ್ ತನ್ನ ಪ್ರೀತಿಗೆ ಅಡ್ಡ ಬಂದಿದ್ದಾನೆ ಎಂದು ಬರ್ಮಾ ದುಪ್ಪದಾಳಿಯನ್ನ ಕೊಲೆ ಮಾಡಲು ಗುಂಡಿನ ದಾಳಿ ಮಾಡಿದ್ದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಕೇಂದ್ರ ಸರ್ಕಾರ ಕೊರೋನಾ ವ್ಯಾಕ್ಸಿನೇಷನ್ ಅನುಮತಿ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ 5 ಜಿಲ್ಲೆಗಳಲ್ಲಿ ಇಂದಿನಿಂದ ವ್ಯಾಕ್ಸಿನೇಷನ್ ಪಡೆಯುವ ಕುರಿತು ಅಣುಕು ಪ್ರದರ್ಶನ ನಡೆಯುತ್ತಿದ್ದು, ಇಂದು ಹುಕ್ಕೇರಿ ತಾಲೂಕು ಆಸ್ಪತ್ರೆಯಲ್ಲಿ ವ್ಯಾಕ್ಸಿನೇಷನ್ ಕುರಿತು ಅಣುಕು ಪ್ರದರ್ಶನ ನಡೆಯಿತು. ಕೊರೋನಾ ಮಹಾಮಾರಿಯಿಂದ ಅನೇಕ ಸಂಕಷ್ಟಗಳಿಗೆ ಒಳಗಾದ ಜನರು ಹಾಗೂ ದೇಶದ ಆರ್ಥಿಕತೆಯ ಮೇಲೆ ಅಗಾಧ ಪರಿಣಾಮ ಬೀರಿದೆ. ಇದರಿಂದಾಗಿ ಜಗತ್ತಿನ ಹಲವಾರು ದೇಶಗಳು ಇದರ ಲಸಿಕೆ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದು, ಯಾವುದೇ ಸಂದರ್ಭದಲ್ಲಿ ಲಸಿಕೆ ಸಿಗಬಹುದೆಂದು ತಯಾರಿಯಿಂದ ಸರ್ಕಾರದ ಮುನ್ಸೂಚನೆಯಂತೆ ಆರೋಗ್ಯ ಇಲಾಖೆಯ ಮಾರ್ಗದರ್ಶನದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಹುಕ್ಕೇರಿ, ಒಂಟಮೂರಿ, ಕಿತ್ತೂರು ಈ ಕೇಂದ್ರಗಳನ್ನ ಆಯ್ಕೆ ಮಾಡಿ ಹುಕ್ಕೇರಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್-19 ಪೂರ್ವ ತಯಾರಿ ತಾಲೀಮು ನಡೆಸಲಾಯಿತು.
ಮುಂಜಾನೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ 25 ಜನ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಲಸಿಕೆಯ ಅಣುಕು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಆರೋಗ್ಯ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಇಂದು ಮೊದಲ ಹಂತವಾಗಿ ಲಸಿಕಾ ಅಣುಕು ಕಾರ್ಯಕ್ರಮ ನಡೆಸಲಾಯಿತು. ಈ ಕುರಿತಾದ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಉದಯ್ ಕುಡ್ಚಿ ಅವರು ನಮ್ಮ ಸತ್ಯಂ ವಾಹಿನಿಗೆ ವಿವರಿಸಿದ್ದಾರೆ. ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ಕೋವಿಡ್-19 ಒಂದು ಲಸಿಕೆಯ ಪೂರ್ವ ಅಭ್ಯಾಸ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಅಂದರೆ ಒಂಥರ ಪೂರ್ವ ಪ್ರಯೋಗ ತಾಲೀಮು ಅಂತ ಹೇಳ್ಬೋದು, ಒಂದು ಡೆಮೋ ಅಂತ ಹೇಳ್ಬೋದು, ರಿಹರ್ಸಲ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಕ್ಷಣದಲ್ಲಿ ನಮಗೆ ಲಸಿಕೆ ಲಭ್ಯವಾಗ್ಬೋದು. ಅದಕ್ಕೆ ನಾವು ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕಂತ ಒಂದು ಉದ್ದೇಶದಿಂದ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಹಾಗೂ ಜಿಲ್ಲಾ ಆಡಳಿತದ ನಿರ್ದೇಶನದಂತೆ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಪ್ರಯೋಗವನ್ನು 3 ಕಡೆ ಮಾಡ್ತಾ ಇದ್ದಾರೆ. ಒಂದು CSC ಕಿತ್ತೂರು ಹಾಗೂ ಅರ್ಬನ್ ಹೆಲ್ತ್ ಸೆಂಟರ್ ಒಂಟಮೂರಿ ಬೆಳಗಾವಿಯಲ್ಲಿ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿಯಲ್ಲಿ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದೆ. ಇದರ ಒಂದು ಅಂಗವಾಗಿ ಇವತ್ತು ನಾವು 25 ಫಲಾನುಭವಿಗಳನ್ನು ಸೆಲೆಕ್ಟ್ ಮಾಡಿ ನಮ್ಮ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಸಿಕೆ ಇಲ್ಲದೆ ಒಂದು ಡೆಮೋ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಮುಂಜಾನೆ 10 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಈಗಾಗಲೇ ಸ್ಟಾರ್ಟ್ ಆಗಿದೆ. ಈ ಒಂದು ಲಸಿಕಾ ಪ್ರಯೋಗದಲ್ಲಿ ಏನಿರ್ತದೆ ಅಂದರೆ 3 ರೂಮ್ಗಳು ಇರ್ತವೆ. ಒಂದು ವೇಟಿಂಗ್ ರೂಮು, ಮತ್ತೊಂದು ಚುಚ್ಚುಮದ್ದು ಕೋಣೆ, ಮತ್ತೊಂದು ಅಬ್ಸರ್ವೇಷನ್ ರೂಮ್ ಅಂತ, ಅಂದರೆ ವೀಕ್ಷಣೆ ಒಂದು ರೂಮ್ ಅಂತ ಇರ್ತದೆ. ಅಂದರೆ ಯಾವ್ಯಾವ ಫಲಾನುಭವಿಗಳು ಈಗಾಗಲೇ ಲಸಿಕೆ ತೊಗೋಬೇಕಂತೇಳಿ ಈಗಾಗಲೇ ಅವರು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ, ಅವರನ್ನು ವೇಟಿಂಗ್ ರೂಮ್ದಲ್ಲಿ ಅವರು ಒಂದು ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವ್ರು ನೋಂದಣಿ ಮಾಡ್ಕೊಂಡು ಅವ್ರದ್ದು ಮ್ಯಾನ್ಯಲ್ ಆಗಿ ಅವರು ಇಲ್ಲಿ ಬಂದಿದ್ದನ್ನು ಟಿಕ್ ಮಾರ್ಕ್ ಆಗುತ್ತೆ. ನಂತರ 2ನೇ ರೂಮು ಅಂದರೆ ಚುಚ್ಚುಮದ್ದು ಕೋಣೆಗೆ ಹೋಗ್ತಾರೆ. ಆ ಚುಚ್ಚುಮದ್ದು ಕೋಣೆಯಲ್ಲಿ ಅವ್ರನ್ನ ಗಣನೀಕೃತ ಅಂದರೆ ಕಂಪ್ಯೂಟರ್ದಲ್ಲಿ ಅವರ ನೋಂದಣಿ ಕ್ರಿಯೆ ನಡೆಯುತ್ತೆ. ಅಂದರೆ ಯಾರು ಈ ಮುಂಚೆ ನೋಂದಣಿ ಮಾಡ್ಕೊಂಡಾರಲ್ಲ ಅವ್ರದ್ದು ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ವೆರಿಫಿಕೇಷನ್ ಆಗುತ್ತೆ, ಅಥೆಂಟಿಕೇಟೆಡ್ ಆಗಿ. ಅಲ್ಲಿಂದ ಆ ಒಂದು ಫಲಾನುಭವಿ ಚುಚ್ಚುಮದ್ದು ಕೋಣೆಗೆ ಹೋಗಿ ಅಲ್ಲಿ ಆ ಲಸಿಕೆಯನ್ನು ಕೊಡಲಾಗುತ್ತದೆ. ಅಂದರೆ ಈಗ ಲಸಿಕೆ ಕೊಡ್ತಾ ಇಲ್ಲ, ಆ ಲಸಿಕೆ ಕೊಡುವಂಗೆ ಒಂದು ಅಭ್ಯಾಸ ಒಂದು ಅಲ್ಲಿ ನಡೀತಾ ಇದೆ. ಆ ನಂತರ ಆ ಒಂದು ಫಲಾನುಭವಿ ವೀಕ್ಷಣೆ ರೂಮ್ ಅಂದರೆ ವೇಟಿಂಗ್ ರೂಮ್ಗೆ ಬರುತ್ತೆ. ಆ ವೇಟಿಂಗ್ ರೂಮ್ನಲ್ಲಿ ಅಂದರೆ ಲಸಿಕೆ ಕೊಟ್ಟ ನಂತರ ನಾವು ಪ್ರತಿಯೊಬ್ಬರ ಫಲಾನುಭವಿಯನ್ನು ನಾವು ಸುಮಾರು 30 ನಿಮಿಷಗಳ ಕಾಲ ಅವರನ್ನು ನಾವು ಅಬ್ಸರ್ವೇಷನಲ್ಲಿ ಇಡ್ತೀವಿ, ವೀಕ್ಷಣೆಯಲ್ಲಿ ಇಡ್ತೀವಿ. ಅಂದರೆ ಏನಾದರೂ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಸಂಭವಿಸಬಹುದು ಅಥವಾ ಚಿಕ್ಕ ಪುಟ್ಟ ಅಡ್ಡ ಪರಿಣಾಮಗಳು ಕೂಡ ಆಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಅವರನ್ನು 30 ನಿಮಿಷ ನಮ್ಮ ವೈದ್ಯ ಸಿಬ್ಬಂದಿಯವರು, ವೈದ್ಯರು ಅಲ್ಲಿ ಇರ್ತಾರೆ. ಅಂದು ಅವ್ರು 30 ನಿಮಿಷ ಅವರನ್ನು ಅಲ್ಲಿ ಇಟ್ಕೊಂಡು ನಂತರ ಅವರನ್ನು ಹೊರಗೆ ಕಳಿಸಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅತಿ ತೀವ್ರತರವಾದ ಏನಾದರೂ ಅಡ್ಡ ಪರಿಣಾಮಗಳು ಬಂದರೆ ಇಲ್ಲಿ ಕ್ಯಾಜುಯಾಲಿಟಿಯಲ್ಲಿ ನುರಿತ ತಜ್ಞರಿಂದ ಅವರಿಗೆ ಅಡ್ಡ ಪರಿಣಾಮದ ಬಗ್ಗೆ ಏನೋ ತೊಂದರೆ ಆದರಂತೆ ಅವರಿಗೆ ಅಲ್ಲೇ ನಮ್ಮ ಚಿಕಿತ್ಸೆಯನ್ನು ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಇದು ಒಂದು ಡೆಮೋ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ಇವತ್ತು ಮುಂಜಾನೆ 10 ಗಂಟೆಯಿಂದ ಇಲ್ಲಿವರೆಗೆ ಅಂದರೆ 1-2 ಗಂಟೆವರೆಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ನಾವು ಮುಗಿಸ್ತೀವಿ. ಅಂದರೆ ಒಂದು ಅಭ್ಯಾಸ ಆಗಿರೋದ್ರಿಂದ ನಾವು ಮುಂದೆ ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕೆಂದು ಸುಲಭವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈಗೆಲ್ಲರೂ ಕಾರ್ಯಪ್ರವೃತ್ತರಾಗಿದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ MM ನರಸನ್ನವರ್ ನಮ್ಮ ಸತ್ಯಂ ವಾಹಿನಿಗೆ ಕಾರ್ಯಕ್ರಮ ಕುರಿತಾದ ಮಾಹಿತಿಯನ್ನು ನೀಡಿದರು. ಸರ್ಕಾರಿ ಆದೇಶದಂತೆ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ ಅಂದರೆ ಮಾಕ್ ಡ್ರಿಲ್ ಪ್ರಕ್ರಿಯೆಯನ್ನು ಮಾಡಲಾಯಿತು. ಅದು ಬೆಳಗ್ಗೆ 10ರಿಂದ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 1 ಗಂಟೆವರೆಗೆ ಅದು ಮಾನಿಟರಿಂಗ್ ಮಾಡಿಸ್ತಾ ಇದ್ದೀವಿ. ಇದು ಒಂದು ಪೂರ್ವ ಸಿದ್ಧತೆಯಾಗಿ ಕೋವಿಡ್ ವ್ಯಾಕ್ಸಿನ್ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ದಿಂದ ಸ್ಟಾರ್ಟ್ ಆಗ್ಬೋದು. ಬಂದರೆ ಅದಕ್ಕಿಂತ ಮುಂಚೆಯಾಗಿ ಒಂದು ಡ್ರೈ ರನ್ ಅಂದರೆ ಮಾಕ್ ಡ್ರಿಲ್ಲಲ್ಲಿ ಯಾವ ರೀತಿ ನಾವು ಇಂಜೆಕ್ಷನ್ ಮಾಡಬೇಕು, ಆಮೇಲೆ ಏನು ಸೈಡ್ ಎಫೆಕ್ಟ್ಸ್ ಅದೋ ಅದನ್ನು ಟ್ರಯಲ್ ಮಾಡಲಿಕ್ಕೆ ಡ್ಯೂರೇಷನ್ ಎಷ್ಟು ತಗೋತಿದೆ ನೋಡಲಿಕ್ಕೆ ಇದೊಂದು ಡ್ರೈ ರನ್ ಮಾಕ್ ಡ್ರಿಲ್ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ಕರ್ನಾಟಕದಲ್ಲಿ ಜನವರಿ 15ರಿಂದ ಫೆಬ್ರವರಿ 5ರವರೆಗೆ ರಾಮ ಜನ್ಮಭೂಮಿ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ನಡೆಸಲಾಗುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಮಧ್ಯ ಸಂಘಟನಾ ಕಾರ್ಯದರ್ಶಿ ಕೇಶವ್ ಹೆಗಡೆ ಬೆಳಗಾವಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕದಲ್ಲಿ ಜನವರಿ 15ರಿಂದ ಫೆಬ್ರವರಿ 5ರವರೆಗೆ ರಾಮ ಜನ್ಮಭೂಮಿ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ನಡೆಸಲಾಗುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ದಕ್ಷಿಣ ಮಧ್ಯ ಸಂಘಟನಾ ಕಾರ್ಯದರ್ಶಿ ಕೇಶವ್ ಹೆಗಡೆ ತಿಳಿಸಿದರು. ಶನಿವಾರ ನಗರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಯೋಧ್ಯೆಯಲ್ಲಿ 2.7 ಎಕರೆಯಲ್ಲಿ ಮಂದಿರ ನಿರ್ಮಾಣವಾಗುತ್ತಿದೆ. 67 ಎಕರೆ ಪ್ರಮುಖ ದೇಶದಲ್ಲಿ ಇತರ ಕಟ್ಟಡಗಳು ನಿರ್ಮಾಣವಾಗಲಿದೆ. ಈ ಮಂದಿರವನ್ನ ಸಾರ್ವಜನಿಕ ಹಣದಿಂದ ಕಟ್ಟಬೇಕು ಎಂದು ರಾಮ ಜನ್ಮಭೂಮಿ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಬರುವ ಸಂಕ್ರಾಂತಿ ದಿನ ಜನವರಿ 14ರಿಂದ ಅಭಿಯಾನ ಶುರುವಾಗಲಿದೆ ಎಂದರು. ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮ ಪಂಚಾಯಿತಿಯ ಪಿರನಗುಡಿಯಲ್ಲಿ ಬರ್ತಕ್ಕಂತಹ ಉರುಸಿನ ನಿಮಿತ್ತವಾಗಿ ಹಾಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟನೆಯನ್ನು ಸಮಾಜ ಸೇವಕರಾದ ಚಿಕ್ಕ ರೇವಣ್ಣನವರು ಉದ್ಘಾಟಿಸಿದರು. ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮ ಪಂಚಾಯಿತಿ ಪೀರನಗುಡಿಯಲ್ಲಿ ಬರ್ತಕ್ಕಂಥ ಉರುಸಿನ ನಿಮಿತ್ತವಾಗಿ ಸುಲ್ತಾನ್ ಬಾಯ್ಸ್ ಕ್ರಿಕೆಟ್ ಕ್ಲಬ್ ಇವರ ವತಿಯಿಂದ ಹ್ಯಾಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟನೆಯನ್ನ ಸಮಾಜ ಸೇವಕರಾದ ಚಿಕ್ಕ ರೇವಣ್ಣನವರು ಉದ್ಘಾಟಿಸಿ ಅವರ ಕಡೆಯಿಂದ 15,000 ರೂಪಾಯಿ ಪ್ರಥಮ ಬಹುಮಾನವನ್ನ ಘೋಷಣೆ ಮಾಡಿದರು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಚಿಕ್ಕ ರೇವಣ್ಣನವರು, ತಾಲೂಕಿನಲ್ಲಿ 5 ಶಾಲೆಗಳನ್ನ ನಿರ್ಮಿಸಿ ಬಡ ಕುಟುಂಬದಲ್ಲಿದ್ದ ವಿದ್ಯಾರ್ಥಿನಿಯರಿಗೆ ಉಚಿತ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನ ನೀಡಲಾಗುತ್ತದೆ ಎಂದು ಹೇಳಿದರು. ಪೀರನಗುಡಿ ಗ್ರಾಮದಲ್ಲಿ ಎಲ್ಲ ಯುವಕರು ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಮಾಡಬೇಕು ಸರ್ ಅಂತ ನಮ್ಮ ಹತ್ರ ಬಂದು ಕೇಳ್ಕೊಂಡಾಗ ನಾವು ಆಯ್ತಪ್ಪ, ಈ ಸಮಾಜದಲ್ಲಿ ಏನಾದರೂ ಒಂದು ಕ್ರೀಡೆ ಅಂತ ಇರಬೇಕು, ಹಲವಾರು ವರ್ಗದ ಒಂದೊಂದು ಕ್ರೀಡೆ ಮಾಡ್ತಾರೆ, ಇದು ಒಂದು ಅತ್ಯುತ್ತಮವಾದ ಕೆಲಸ, ನೀವು ಮಾಡಿರಿ ಅಂತ ಅಂದ್ಬಿಟ್ಟು ನಾನು ಈ ಪೀರನವಾಡಿಯಲ್ಲಿ ವಿನ್ನಾದವರಿಗೆ ಪ್ರಥಮ ಬಹುಮಾನವನ್ನು ಕೊಟ್ಟು ಅವರಿಗೆ ಒಂದು ಆ ಕ್ರೀಡೆಯನ್ನು ಪುರಸ್ಕಾರ ಮಾಡಿ ಈ ದೇಶದಲ್ಲಿ ನಾಳೆ ಇವರೆಲ್ಲ ಒಂದು ಕ್ರೀಡೆಯಿಂದ ನಮ್ಮ ಸಮಾಜಕ್ಕೆ ಒಂದು ಹೆಸರು ತರಲಿ ಅನ್ನೋ ಒಂದು ಮಾದಾಸೆಯಿಂದ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಪ್ಕೊಂಡಿದ್ದೀನಿ. ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀನಿ. ಈ ಗ್ರಾಮದ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಈ ಕ್ರೀಡೆಯಲ್ಲಿ ಜಯಶೀಲ ಆಗಿದೆ ಅಂತ ಅಂದ್ಬಿಟ್ಟು ನಾನು ಎರಡು ಮಾತನ್ನು ಈ ರಾಮದುರ್ಗ ತಾಲೂಕಲ್ಲಿ ನಮ್ಮ ಕೈಲಿ ಏನಾಗುತ್ತೆ ಸೇವೆ, ಈ ಕಬಡ್ಡಿ ಟೂರ್ನಿಮೆಂಟ್ ಆಗಲಿ, ಕ್ರಿಕೆಟ್ ಆಗಲಿ, ಈ ಚಕಡಿಗಳಾಗಲಿ, ಈ ಸಮಾಜದಲ್ಲಿ ಈ ಸಮಾಜಕ್ಕೆ ನಮ್ಮ ಇಂದಿನ ಪರಂಪರೆಯನ್ನು ಉಳಿಸ್ಲಿಕ್ಕೆ ಯಾವ ಕಾರ್ಯಕ್ರಮ ಮಾಡ್ತಾರೋ ಆ ಕಾರ್ಯಕ್ರಮಕ್ಕೆಲ್ಲ ನಾವು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಈ ರಾಮದುರ್ಗ ತಾಲೂಕಲ್ಲಿ ಶಾಲೆ ತೆಗಿಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. 5 ಶಾಲೆಗಳನ್ನ 4 ಹೋಬಳಿಯಲ್ಲಿ 4 ಶಾಲೆಗಳನ್ನ ಒಂದು ತಾಲೂಕಲ್ಲಿ ಒಂದು ಶಾಲೆ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ರಾಮದುರ್ಗ ತಾಲೂಕಲ್ಲಿ ಒಂದು ಶಾಲೆನ ಇವಾಗ ಅತಿ ಶೀಘ್ರದಲ್ಲಿ ಓಪನ್ ಮಾಡಿ ಈ ವರ್ಷ 21ನೇ ಸಾಲಿನಲ್ಲಿ ಪ್ರೀ ನರ್ಸರಿಯಿಂದ 5ನೇ ತರಗತಿ ಅವಧಿವರೆಗೂ ಮಾಡಲಿಕ್ಕೆ ನಮ್ಮ ಒಂದು ಪ್ರಾರಂಭ ಎಲ್ಲ ಮಾಡ್ಕೊಂಡಿದ್ದೀವಿ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.